ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಲಾವು ಮನು ವ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್. ಈಗ ತಾನೇ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿ ಕೂತಿದ್ದೀನಿ. ಇವತ್ತು ಏನ್ ಸ್ಪೆಷಲ್ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ. ಎಲ್ರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಈಗ ಸ್ವಲ್ಪ ಕೆಲಸ ಇದೆ, ಇದು ಸಿಟಿಗೆ ಹೋಗೋದ ಅಂತ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನನ್ ತಂಗಿದ್ದೀರು ಹೋಗೋಣ ಬನ್ನಿ. ನೋಡಿ ಗೈಸ್, ಇವಳು ಎಷ್ಟು ಟಾರ್ಚರ್ ಮಾಡ್ತಾಳೆ ಅಂತ ಅಂದ್ರೆ, ನನ್ಗೆ ನನ್ನ ಹಣೆ ಬರ ಇದೆಲ್ಲ ಇವಳನ್ನ ಕಾಟ ಸಹಿಸ್ಕೊಂಡ್ ಮನೇಲಿದ್ದೀನಿ ಗೊತ್ತಾ. ನಾನು ಇವಳ ಇರಿಸ್ಕೊಂಡು ಮನೇಲಿ ನಾವೀಗ ಇಷ್ಟು ಜನನು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಸಿಟಿಗೆ ಹೋಗ್ತಾ ಇದೀವಿ. ಸಿಟಿಲಿ ಎಲ್ಲಿ ಅಂತ ಅಂದ್ರೆ ಇಲ್ಲಿ 160 ರೂಪೀಸ್ದು ಬಟ್ಟೆ ಶಾಪ್ ಓಪನ್ ಮಾಡಿದ್ದಾರೆ. ಅಲ್ಲಿ ರಾಧಾ ಡ್ರೆಸ್ ಏನಾದ್ರು ಇದೆಯಾ ಅಂತ ನೋಡಕ್ಕೆ ಹೋಗ್ತಾ ಇದೀವಿ. ಯಾಕಂದ್ರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಅದಕ್ಕೋಸ್ಕರ ನಮ್ಮ ಅಕ್ಕ ಪಾಪುಗೆ ರೆಡಿ ಮಾಡೋಣ ಅಂತ ತಕೊಂಡ್ ಬರಕ್ಕೆ ಎಲ್ಲ ಹೋಗ್ತಾ ಇದೀವಿ. ಎಲ್ಲ ಒಟ್ಟಿಗೆ ಹೋಗೋದ ಅಂತ ಅಂದ್ರೆ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅಲ್ಲೊಬ್ಳು ಫೋನಲ್ಲಿ ಮಾತಾಡ್ಕೊಂಡು ಹೋಯ್ತಾವಳೆ ಇರು ಅಂತ ಅಂದ್ರೆ ಎಲ್ಲ ಇಷ್ಟನೇ. ಇದು ಬಜಾರ್ ರೋಡ್ ಡೌನು, ಅರ್ಕನಾಥ ರೋಡು, ನಮ್ಮ ಮನೆ ರೋಡು. ಇದು ಬಸವೇಶ್ವರ ಬ್ಲಾಕ್ ರೋಡು. ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಆ ರೋಡಲ್ಲಿ ಮೋಹನ್ ಬ್ಯಾಂಗಲ್ ಸ್ಟೋರ್ ಅಂತ ಇದೆ. ಅಲ್ಲಿ ರಾಧಾ ಡ್ರೆಸ್, ಮೇಕಪ್ ಸಾಮಾನು ಎಲ್ಲ ಸಿಗುತ್ತೆ. ನಾವಲ್ಲಿ ರಾಧಾ ಡ್ರೆಸ್ ಅಂತ ತಗೊಂಡ್ವಿ. ಇದು ನಮ್ಮ ರೇಡಿಯೋ ಮೈದಾನ. ಇಲ್ಲಿ ಒಂದು ಗಲ್ಲಿ ಅಂಗಡಿ ಇದೆ, ಇಲ್ಲಿ ಬಳೆ ಸ್ಟೋರ್ಸ್ಗಳಿದೆ. ನಾವು ಇಲ್ಲಿ ಇವಾಗ ಮೇಕಪ್ ಐಟಮ್ಸ್ ಎಲ್ಲಾನು ತಗೊಳಕ್ಕೆ ಹೋಗ್ತಾ ಇದೀವಿ. ಇಲ್ಲಿರೋ ಬಳೆ ಸ್ಟೋರ್ಸ್ಗಳಿಗೆ. ಎಸ್ ಫ್ರೆಂಡ್ಸ್, ಈಗ ಫೈನಲಿ ರಾಧಾ ಡ್ರೆಸ್ ಮತ್ತೆ ಮೇಕಪ್ ಐಟಮ್ಸ್ ಎಲ್ಲ ಸಿಕ್ತು. ಇವಾಗ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಈಗ ತಾನೇ ಬಂದ್ವಿ. ಆಗ್ಲೇ ನಮ್ಮ ಅಕ್ಕ ಪಾಪು ಎದ್ಬಿಟ್ಟಿದೆ. ಆಗ್ಲೇ ಇವಳು ಬಂದು ಫೋನ್ ತೋರಿಸ್ತಾ ಕೂತ್ಕೊಬಿಟ್ಟಿದ್ದಾಳೆ. ಚಿನ್ನು ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು. ಫ್ರೆಂಡ್ಸ್, ಇದು ನಮ್ಮ ಅಕ್ಕ ಪಾಪು ಯಾವ ತರ ಉಪ್ಪಿನಕಾಯಿ ತಿಂತಾ ಇದ್ದಾಳೆ ಇಲ್ಲಿ ನೋಡಿ. ಆಗ್ಲೇ ಇವಳು ನಮ್ಮ ಮನೆಗೆ ಬಂತು ಗೊತ್ತಾ. ಎಷ್ಟ್ ಸರಿ ತಿರುಗ್ತಾಳೆ ಅಂತ ಅಂದ್ರೆ, ಈಗ ಎದುರುಗಡೆ ಮನೆ ಆಗಿರೋದಕ್ಕೆ ನಮ್ಮ ಅಕ್ಕಂದು ನಮ್ದುವೆ ಸುಮ್ನೆ ಹೋಯ್ತಾ ಬರ್ತಾ ದಿನಕ್ಕೆ 20 ಸರಿ ಏನೋ ತಿರುಗ್ತಾಳೆ ನೋಡಿ. ಅಕ್ಕ ಪಾಪನ್ ಮತ್ತೆ ಅವಳ ಜಗಳ ಆಡ್ತಾ ಇದ್ದಾರೆ. ನೋಡಿ ಗೈಸ್, ಎಷ್ಟೆಲ್ಲವು ಬಾಯ್ ಸೋನು. ನೋಡಿ ಫ್ರೆಂಡ್ಸ್, ಈಗ ತಾನೇ ನಾನು ನಮ್ಮ ಅಕ್ಕ ಮನೆಗೆ ಬಂದೆ. ಆದರೆ ಅಲ್ಲಿ ನಮ್ಮ ಅಕ್ಕ ಪಾಪು ಮತ್ತು ನಮ್ಮ ಅಕ್ಕನ ಮಗಳು ಇನ್ನೊಬ್ಳು ಹೆಂಗ್ ರೀಲ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಭಾವ ನೋಡಿದ್ರೆ ಟಿವಿ ಎಲ್ಲಾನು ಒರ್ಸಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಇಲ್ಲಿ ಕಳ್ಳಿ ಬತ್ತಾವಳೆ. ಕಳ್ಳಿ ನಮ್ಮ ಮನೆ ಕಳ್ಳಿ ಇವಳು. ನಮ್ಮ ಅಕ್ಕವ್ರ ಬೀರಲ್ಲಿ ಹೋಗ್ಬಿಟ್ಟು ಏನೇನೋ ತಗೋತಾವಳೆ ಆಟಾಡೋಕ್ಕೆ. ವಾಟರ್ ಬಾಟಲ್ಸು ಎಲ್ಲಾನು. ಇಲ್ಲಿ ಓದ್ಲು ಕಳ್ಳಿ ಹೊಂಟೋದ್ಲು. ಗೈಸ್, ಈಗ ನಾವು ಕೃಷ್ಣ ಮಂದಿರ ಅಂತ ಚೌಟ್ರಿ ಇದೆ. ಕೃಷ್ಣ ಮಂದಿರ ಹತ್ರ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಕೃಷ್ಣದು ಮತ್ತು ರಾಧೆದು ಕಾಂಪಿಟೇಷನ್ಸ್ ಇದೆ ರೆಡಿ ಮಾಡೋದು. ಅದಕ್ಕೋಸ್ಕರ ಇಲ್ಲಿ ನಮ್ಮ ಮನೇಲಿ ನಮ್ಮ ಅಕ್ಕ ಪಾಪು ಇದೆಯಲ್ಲ, ರೆಡಿ ಮಾಡಿಸ್ಬಿಟ್ಟು ಕರ್ಕೊಂಡೋಗೋಣ ಅಂತ ನೇಮ್ ಬರ್ಸೋಕ್ಕೆ ಹೋಗ್ತಾ ಇದ್ದೀವಿ. ಯಾವುದು ರೋಡು ಅಂತ ಅಂದರೆ, ಇಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ. ಇದು ಕೃಷ್ಣ ಮಂದಿರ ಅಂತ ಚೌಟ್ರಿ. ಇದು ಯಾವ ರೋಡ್ ಅಂತ ಹೇಳಿದ್ರೆ G7 ರೋಡು. ಡೈರೆಕ್ಟ್ ಈ ರೋಡ್ ಸ್ಟ್ರೈಟ್ ಹೋದರೆ ಶಾರ್ಟ್ಕಟ್ ರೋಡ್, ಸಾಗರ್ ಕಟ್ಟೆ ರೋಡ್ ಹೋಗ್ತೀವಲ್ಲ ಆ ರೋಡ್ ಇದೆ. ಫ್ರೆಂಡ್ಸ್, ಈಗ ತಾನೇ ಕೃಷ್ಣ ಮಂದಿರಕ್ಕೆ ಚೌಟ್ರಿಗೆ ಹೋಗಿ ನಮ್ಮ ಪಾಪು ನೇಮ್ ಎಲ್ಲನೂ ಬರೆಸ್ಬಿಟ್ಟು ಬಂದ್ವಿ. 5 o'clock ಇದೆಯಂತೆ. ರೆಡಿ ಮಾಡಿಕೊಂಡು ಕರ್ಕೊಂಡೋಗ್ಬೇಕು ಕೃಷ್ಣ ಮಂದಿರ ಚೌಟ್ರಿಗೆ. ಈಗ ಯಾವ್ಯಾವ ಥರ ರೆಡಿ ಮಾಡ್ತೀವಿ, ಏನು ಮಾಡ್ತೀವಿ ತೋರಿಸ್ತೀನಿ, ನೋಡ್ತಾ ಇರಿ. ಹಾಗೇನೆ ರೆಡಿ ಮಾಡೋಕ್ಕೆ ನಮ್ಮ ಅಕ್ಕ ಮನೆಗೆ ಕರ್ಕೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಐಶ್ವರ್ಯ. ನೋಡಿ ಇಲ್ಲಿ ಹೆಂಗೆ ಹೋಗ್ತಾ ಇದ್ದಾರೆ ಇಬ್ಬರು. ಇದೇ ನಮ್ಮ ಅಕ್ಕ ಮನೆ ಫ್ರೆಂಡ್ಸ್. ಅಲ್ಲಿ ನಿಂತಿದ್ದಾಳೆ ನೋಡಿ, ಮರ್ಕೋತಿ ಅಂತ ಅವಳ ಹೆಸರು. ಗೈಸ್, ನನ್ನ ತಂಗಿ ಸ್ನಾನ ಮಾಡ್ಸೋಕ್ಕೆ ಹೋಗಿದ್ದಾಳೆ. ಇದೇ ರಾಧಾದು ಔಟ್ಫಿಟ್ ನಾವು ನಮ್ಮ ಪಾಪುಗೆ ತಂದಿರೋದು. ಹೇಗಿದೆ ಫ್ರೆಂಡ್ಸ್? ಹಾಗೆ ನಮ್ಮ ಅಕ್ಕ ಬಾವ ಒಂದು ಹೊಸ ಟಿವಿ ತಗೊಬಂದಿದ್ದೀರ, ಅದನ್ನ ಅನ್ಬಾಕ್ಸಿಂಗ್ ಮಾಡ್ತಾವ್ರೆ. ನನ್ನ ತಂಗಿದಿರು ಇಬ್ಬರು ಸೇರಿಕೊಂಡು ನಮ್ಮ ಬಾವನ ಜೊತೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಮ್ಮ ಅಕ್ಕ ಪಾಪುಗೆ ಈಗ ಡ್ರೆಸ್ನ ಸ್ಟಿಚ್ ಮಾಡ್ತಾ ಇದ್ದಾರೆ. ಸ್ಟಿಚ್ ಮಾಡಿಬಿಟ್ಟು ಡ್ರೆಸ್ನ ವೇರ್ ಮಾಡ್ತೀವಿ. ಹೇಗೆ ಕಾಣಿಸ್ತಾ ಇದ್ದಾಳೆ ತೋರಿಸ್ತೀವಿ, ಬನ್ನಿ. ಫ್ರೆಂಡ್ಸ್, ಫೈನಲಿ ನಮ್ಮ ಅಕ್ಕ ಪಾಪುದು ಅರ್ಧಂಬರ್ಧ ರೆಡಿ ಮಾಡಿದ್ವಾ. ಡ್ರೆಸ್ ಮಾತ್ರ ವೇರ್ ಮಾಡಿದ್ವಾ ನಮ್ಮ ಅಕ್ಕ ಮನೇಲಿ. ಎಷ್ಟು ಸ್ಟಿಚ್ ಮಾಡಿಸಿದ್ರು ಅದು ಫುಲ್ಲು ದೊಗಳೆ ಕಾಣಿಸ್ತಾ ಇದೆಯಾ. ಸ್ವಲ್ಪ ಮೇಕಪ್ ಐಟಮ್ಸ್ ಎಲ್ಲ ನಮ್ಮ ಮನೇಲೇ ಇತ್ತು. ಅದಕ್ಕೋಸ್ಕರ ಈಗ ನಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಅಕ್ಕ ಪಾಪುನ. ಇಲ್ಲಿ ನಮ್ಮ ಮನೇಲಿ ರೆಡಿ ಮಾಡೋಣ ಅಂತ. ನಮ್ಮ ಅಕ್ಕ ಮನೆಯಿಂದ ಹೇಗೆ ಓಡ್ ಬರ್ತಾ ಇದ್ದಾಳೆ ಫ್ರೆಂಡ್ಸ್. ಈಗ ನಾನು ನಮ್ಮ ಪಾಪುನ ನಮ್ಮ ಅಕ್ಕ ಮನೆಯಿಂದ ನಮ್ಮ ಮನೆಗೆ ಕರ್ಕೊಂಡು ಬಂದ್ವಾ.
ಕರ್ಕೊಂಡು ಬಂದ್ವಿ, ಇಬ್ರು ಸೇರ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ. ನೀರು ಬೇಕು ಅಂತ ಕೇಳಿದ, ನೀರು ಕುಡಿಸ್ತಾ ಇದ್ದೀವಿ. ಅಲ್ಲಿ ಇದು ಸರ ಇದ್ವಲ್ಲ, ಅದನ್ನ ಸರ ಎಲ್ಲನೂ ತೆಗ್ದುಬಿಟ್ಟು ಅವಳಿಗೆ ವೇರ್ ಮಾಡ್ತಾ ಇದ್ದಾಳೆ. ನನ್ನ ತಂಗಿ ನನಗೆ ಸರನ ಒಂದೊಂದಾಗಿ ಅವಳ ಕೈಗೆ ಕೊಡ್ತಾ ಇದ್ದೀನಿ. ನಮ್ಮ ಅಕ್ಕ ಪಾಪುಗೆ ರೆಡಿ ಮಾಡಬೇಕು ಅಂದರೆ ನಾವು ಇಷ್ಟು ಕಷ್ಟಪಡಬೇಕು. ಒಬ್ಳು ಫೋನ್ ಹಿಡ್ಕೊಂಡು ಮಾಡಬೇಕು, ಒಬ್ಳು ಮೇಕಪ್ ಮಾಡಬೇಕು, ಒಬ್ಳು ವ್ಲಾಗ್ ಮಾಡಬೇಕು. ಇಲ್ಲಿ ನಮ್ಮ ಮಮ್ಮಿ ಸುಮ್ಮನೆ ಕೂತ್ಕೊಂಡವ್ರೆ. ಫೈನಲಿ ನಮ್ಮ ರಾಧಾ ರೆಡಿ. ಅಮ್ಮನ ಹತ್ರ ದೃಷ್ಟಿ ತೆಗ್ಸ್ಕೊ, ಅಮ್ಮನ ಹತ್ರ ದೃಷ್ಟಿ ತೆಗ್ಸ್ಕೊ. ತೆಗಿಯಮ್ಮ ದೃಷ್ಟಿನ, ತೆಗಿಯಮ್ಮ. ನನ್ನ ತಮ್ಮನಿಗೆ ಯಾವ ಥರ ತೋರಿಸ್ತಾ ಇದ್ದಾಳೆ ನಮ್ಮ ಅಕ್ಕ ಪಾಪು. ಇಲ್ಲಿ ನಲಿತಾಳೆ, ನಲಿತಾಳೆ. ಇಲ್ಲಿ ನೋಡಿ ನೋಡಿ ನೋಡಿ. ಎಲ್ಲ ಮಾಡ್ಬಿಡು ಕೈಯ, ಬಿಡು ತುಟ್ಟಿ ಬಿಡು. ಐಶು ಅವ್ರ ಪಪ್ಪಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾಳ. ಯಾವ್ಯಾವ ಥರ ಪೋಸ್ಟ್ ಕೊಟ್ಕೊಂಡು ಹೆಂಗೆಲ್ಲ ನಲಿತಾ ಇದ್ದಾಳೆ ನೋಡಿ. ಅಲ್ಲಿ ನಮ್ಮ ರಾಧಾ ರೆಡಿ ಆಯಿತು. ಈಗ ಕೃಷ್ಣ ಮಂದಿರ ಚೌಟ್ರಿಗೆ ನಾವು ನಮ್ಮ ರಾಧಾನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಸ್ಟುಡಿಯೋದಲ್ಲಿ ಒಂದೆರಡು ಫೋಟೋ ತೆಗ್ಸೋಣ ಅಂತ ತೆಗ್ಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಗೈಸ್. ಈಗ ಕೃಷ್ಣ ಮಂದಿರ ಚೌಟ್ರಿಗೆ ಸ್ವಲ್ಪ ಲೇಟ್ ಆಯ್ತು ಇವತ್ತು ರೆಡಿ ಮಾಡೋದು. ಫೈನಲಿ ಕೃಷ್ಣ ಮಂದಿರ ಒಳಗಡೆ ಬಂದ್ವಿ. ನಮ್ಮ ಪಾಪು ಚೇರ್ ಮೇಲೆ ಕುತ್ಕೋತೀನಿ ಬಿಡು ಅಂತ ಅಂದ್ಲು, ಅದಕ್ಕೆ ಚೇರ್ ಮೇಲೆ ಹೋಗ್ಬಿಟ್ಟು ಹತ್ತಿ ಕೂತ್ಕೋತಾ ಇದ್ದಾಳೆ ಗೈಸ್. ಫೈನಲಿ ಕೃಷ್ಣ ಮಂದಿರದಿಂದ ಹೋಗಿ ರಾಧೆನ ತೋರಿಸ್ಕೊಂಡು ಒಂದೆರಡು ಫೋಟೋ ಶೂಟ್ ಮಾಡಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ರಾಧೆ ಫೋಟೋ ಶೂಟು ಕೃಷ್ಣ ಮಂದಿರಕ್ಕೆಲ್ಲ ಹೋಗ್ಬಿಟ್ಟು ಬಂದಮೇಲೆ ಯಾವ ಥರ ಉತ್ತರ ಆಗಿದ್ದಾಳೆ ನೋಡಿ. ಆ್ಯಂಡ್ ಫೈನಲಿ ಮನೆಗೆ ಬಂದು ಆಗಲೇ ನಮ್ಮ ಪಾಪು ಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ನಿಂತಿದ್ದಾಳೆ. ಫ್ರೆಂಡ್ಸ್, ನಮ್ಮ ಐಶು ಊರಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಇಲ್ಲಿಂದನೇ ನಾಳೆ ಕಾಲೇಜ್ಗೆ ಹೋಗು ಅಂತ ಅಂದರೆ ಕೇಳ್ತಾ ಇಲ್ಲ. ಏನೇನೋ ಐಟಮ್ಸು, ಕಾಲೇಜ್ ಐಟಮ್ಸು, ಡ್ರೆಸ್ಸಸ್ ಏನೇನೋ ಬಿಟ್ಬಿಟ್ಟು ಬಂದಿದ್ದಾಳಂತೆ, ಅದಕ್ಕೋಸ್ಕರ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಇಲ್ಲಿ ನೋಡಿದ್ರೆ ನಮ್ಮ ಪಾಪು ಅವಳ ಜೊತೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾ ನಿಂತಿದ್ದಾಳೆ. ಅವಳು ರೆಡಿ ಆಗ್ತಾ ಇದ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ತೀಟೆ ಅಂತ ಅಂದರೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಫುಲ್ಲು ಹಸಿಟ್ಟೆಲ್ಲಾನು ಉಯ್ಕೊಂಡು ಬಂದಿದ್ದಾಳೆ ನಮ್ಮ ರಾಧೆ. ಇಲ್ಲಿ ಅವಳ ಅವತಾರ ನೋಡಿ, ನಮಗಂತೂ ಇವಳನ್ನ ತಡ್ದಿ ಸಾಕಿಡ್ದೋಗೈತೆ. ಇಲ್ಲಿ ಎಷ್ಟು ತೀಟೆ ಸುಬ್ಬಿ ಅಂದರೆ ನಮ್ಮ ಫ್ಯಾಮಿಲಿಗೆ ಕೇಳಂಗಿಲ್ಲ ಇವಳು, ಫುಲ್ಲು ತೀಟೆ. ಹಾಗೆ ಎಲ್ರಿಗೂ ನಮ್ಮ ಫ್ಯಾಮಿಲಿಗೆ ಬ್ಯೂಟಿ ಕ್ವೀನ್ ಆ್ಯಂಡ್ ಇಷ್ಟ ಎಲ್ರಿಗೂ ನಮ್ಮ ಫ್ಯಾಮಿಲಿಯಲ್ಲಿ ಉಳ್ಕೊಂಡ್ರೆ. ಫ್ರೆಂಡ್ಸ್, ಇವತ್ತಿನ ಡೇ ಹೀಗಿತ್ತು ನಮ್ಮದು. ನಿಮ್ಮ ಡೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಸೊ ಅದಕ್ಕೆ ನಿಮ್ಮ ಮಕ್ಕಳನ್ನ ಯಾವ್ಯಾವ ಥರ ರೆಡಿ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ನಮಗೂ ತಿಳಿಸಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಲಾವಣ್ಯ ಮನುಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಯಾವ್ಯಾವ ಥರ ವಿಡಿಯೋಸ್ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅದೇ ಥರ ವಿಡಿಯೋಸ್ ಮಾಡೋಕ್ಕೆ ನಾನು ಸಹ ಟ್ರೈ ಮಾಡ್ತಾ ಇದ್ದೀನಿ. ನಮಗೂ ಸಪೋರ್ಟ್ ಮಾಡಿ, ನಮಗೂ ಬೆಳೆಸಿ. ಬಾಯ್ ಬಾಯ್.